ಇವತ್ತು ನಮ್ಮ ಕಾಲೇಜಲ್ಲಿ ಮಾಡಿದ ಫ್ಲಾಶ್ ಮಾಬ್ ಇವೆಂಟ್ಗೆ ಶಮಂತ್ ಬ್ರೋಗೌಡ್ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಮತ್ತೆ ನಮ್ಮ ಹುಡುಗ ಒಬ್ಬ ವಿರಾಟ್ ಕೊಹ್ಲಿ ಅವ್ರ ಫೋಟೋನ ಲೈವ್ ಸ್ಕೆಚ್ ಮಾಡಿದ್ದ ಅಲ್ಲೇ ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೊಳ್ಳಿ ಅದಂತೂ. ಹೌದು ಗೈಸ್, ಇವತ್ತು ಬರೀ ಫ್ಲಾಶ್ ಮಾಬ್ ಕೂಡ ಅಲ್ಲ, ಎತ್ನಿಕ್ ಡೇ ಅಂತ ಕೂಡ ಹೇಳಿದ್ರು. ಅದಕ್ಕೆ ನಮ್ಮ ಹುಡುಗರೆಲ್ಲ ಮಸ್ತಾಗಿ ಪಂಚೆ ಹಾಕೊಂಡು, ಹುಡುಗಿರೆಲ್ಲ ಕಲರ್ ಸೀರೆ ಹಾಕೊಂಡು ಸುಮಾರು ಕಾಣ್ತಿದ್ದವರೆಲ್ಲ ಸಖತ್ ಕಾಣ್ತಾ ಇದ್ರು. ಫ್ಲಾಶ್ ಮಾಬ್ ಬಂದ ಮಾತ್ರಿಗೆ ಇವತ್ತೇನು ಬೆಳಗ್ಗೆಯಿಂದ ಕ್ಲಾಸಸ್ ಸಸ್ಪೆಂಡ್ ಆಗಿರಲಿಲ್ಲ, ಮಧ್ಯಾಹ್ನದವರೆಗೂ ಕ್ಲಾಸಸ್ ಇತ್ತು. ಮಧ್ಯಾಹ್ನದವರೆಗೂ ಕ್ಲಾಸ್ ಮುಗಿಸ್ಕೊಂಡೆ ಇವತ್ತು ಬೇರೆ HRD ಹೋಗ್ಬೇಕಿತ್ತು. ಸೊ ಫಾರ್ಮಲ್ಸ್ ಅಲ್ಲಿ ಬಂದಿದೆ ನಾನಂತೂ. ಮತ್ತೆ ಮಧ್ಯಾಹ್ನ ಆಗಿದ ತಕ್ಷಣ ಫಾರ್ಮಲ್ಸ್ ನ ತೆಗ್ಬಿಟ್ಟು ಸೀದಾ ಪಂಚೆ ಶರ್ಟ್ ಹಾಕೊಂಡೆ. ಫ್ಲಾಶ್ ಮಾಬ್ ಸ್ಟಾರ್ಟ್ ಆಗೋದಿನ್ನು 3 ಗಂಟೆಗೆ ಅಂತ ಹೇಳಿದ್ರು. ಸೊ ಅಷ್ಟವರೆಗೂ ಫೋಟೋಸ್ ವಿಡಿಯೋಸ್ ಎಲ್ಲ ತೆಗೆದುಕೊಂಡು ಊಟ ಮಾಡ್ಬಿಟ್ಟು ಸುಮ್ಮನೆ ಕೂತಿದ್ದೋ. ಮತ್ತೆ ಮಧ್ಯಾಹ್ನ ತಿರ್ಗಾ HRD ಹೋಗ್ಬೇಕಿತ್ತು. ಸೊ ತಿರ್ಗಾ ಫಾರ್ಮಲ್ಸ್ ಹಾಕೊಂಡು HRD ಹೋಗ್ಬಿಟ್ಟು ಮತ್ತೆ ಪಂಚೆ ಶರ್ಟ್ ಹಾಕೋಕ್ ಹೋಗ್ಲಿಲ್ಲ. ಮತ್ತೆ ನಮ್ಮ ಟೀಮ್ ಅವ್ರನ್ನೆಲ್ಲ ಕರ್ಕೊಂಡು ಸೀದಾ BBC ಕೋರ್ಟ್ ಕಡೆ ಹೊರಟು. ಯಾಕೆಂತಂದ್ರೆ ಫ್ಲಾಶ್ ಮಾಬ್ ನಡೀತಿದ್ದಲ್ಲೇ. ನಾವು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಎಲ್ಲಾ ಸ್ಟೂಡೆಂಟ್ಸ್ ಬಂದಿದ್ರು ಆಲ್ರೆಡಿ. ನಮ್ಮ ಕಾಲೇಜಲ್ಲಿ ಇದ್ದ ಸ್ಟೂಡೆಂಟ್ಸ್ ಕ್ಲಾಸಿಗೆ ಎಕ್ಸಾಮ್ಗೆ ಅಟೆಂಡ್ ಆಗ್ತಾರೋ ಇಲ್ವೋ, ಕಾಲೇಜಲ್ಲಿ ಮಾಡಿದ ಫೆಸ್ಟ್ಗಳಿಗೆ ಮಾತ್ರ ಪಕ್ಕ ಅಟೆಂಡ್ ಆಗ್ತಾರೆ. ಮತ್ತೆ ನಮ್ಮ ಟೀಮ್ ಅವರು ನನ್ನ ಫ್ರೆಂಡ್ ಬಿಡಿಸ್ತಾ ಇರೋ ವಿರಾಟ್ ಕೊಹ್ಲಿ ಫೋಟೋ ಹತ್ರಕ್ಕೆ ವಿಡಿಯೋ ಕವರ್ ಮಾಡೋಗು ಅಂತ ಕಳ್ಸಿದ್ರು. ನಾನು ಅಲ್ಲಿಗೆ ಹೋದೆ. ಅಷ್ಟರಲ್ಲಿ ಸಮಂತ್ ಬ್ರೋಗೌಡ್ ಅವ್ರು ಬಂದ್ರು. ಅವರು ಮಸ್ತ್ ಎನರ್ಜಿಲಿ ಬಂದ್ರಿ, ಸ್ಟೂಡೆಂಟ್ಸ್ ಗೆಲ್ಲ ಮೋಟಿವೇಶನ್ ಎಲ್ಲ ಕೊಟ್ಟು ಶೂಟಿಂಗ್ ನ ಎಲ್ಲ ಅರ್ಧಕ್ ಬಿಟ್ಟು ಬಂದಿದ್ನಿ ಅಂತ ಅಂದ್ಬಿಟ್ಟು ಆದಷ್ಟು ಬೇಗ ಹೊರಟ್ರು. ಅವ್ರು ಹೋಗಿದ ತಕ್ಷಣ ಫುಲ್ ಡ್ಯಾನ್ಸ್ ಗಳೆಲ್ಲ ಸ್ಟಾರ್ಟ್ ಆಯ್ತು. ಎಲ್ಲಾ ಟೀಮ್ಗಳು ಒಂದಕ್ಕಿಂತ ಒಂದು ಮಸ್ತಾಗಿ ಡ್ಯಾನ್ಸ್ ಮಾಡಿದ್ರು. ಒಂದ್ 5 ನಿಮಿಷ 6 ನಿಮಿಷ ಆದ್ರೆ ಹೆಂಗಾದ್ರೂ ಡ್ಯಾನ್ಸ್ ಆಡ್ಬಿಡ್ಬೋದು. ಬಟ್ ಆ ಎನರ್ಜಿ ಇಲ್ದಲೆ ಯಾವ್ದು ಬ್ರೇಕ್ ಇಲ್ದಲೆ ಅಷ್ಟೊತ್ತಾಡ್ರಲ್ಲ, ನಿಜ ಸಖತ್ತಾಗಿತ್ತು ಡ್ಯಾನ್ಸ್ ಅಂತೂ. ಮತ್ತೆ ಡ್ಯಾನ್ಸ್ ಎಲ್ಲ ಮುಗ್ದಾದ್ಮೇಲೆ ನಾನು ಫಸ್ಟ್ ಹೇಳ್ದಂಗೆ ನನ್ನ ಫ್ರೆಂಡ್ ವಿರಾಟ್ ಕೊಹ್ಲಿ ಅವ್ರದ್ದು ಸ್ಕೆಚ್ ಬಿಡಿಸಿದ. ಹೇಳ್ಬೇಕು ಅಂತಂದ್ರೆ ಈ ಸ್ಕೆಚ್ ಎಲ್ಲೋ ಮನೇಲೋ ಅಥವಾ ಅವನೆಲ್ಲೋ ಬೇರೆ ಕಡೆ ಬಿಡಿಸಿದಲ್ಲ, ಅಲ್ಲೇ ಈವೆಂಟ್ ಸ್ಟಾರ್ಟ್ ಆದಾಗಿಂದ ಮುಗಿಯೋವರೆಗೂ ಲೈವ್ ಅಲ್ಲಿ ಬಿಡಿಸಿದ. ನಿಜ ತುಂಬಾನೇ ಸಖತ್ತಾಗಿ ಬಿಡಿಸಿದ. ನನ್ಗಂತೂ ಇದ್ದಿದ್ದು ಇಷ್ಟ ಆಗೋಯ್ತು. ನಿಜ ಹೇಳ್ಬೇಕು ಅಂತಂದ್ರೆ ಅವ್ನು ಬಿಡಿಸಿರೋ ಡ್ರಾಯಿಂಗ್ ನಾವು ದುಡ್ಡು ಕೊಟ್ಬಿಟ್ಟು ಬೈ ಮಾಡ್ಬೋದು. ಬಟ್ ಅವನಲ್ಲಿರೋ ಕಲೆನ ನಾವು ಬೈ ಮಾಡಕ್ ಆಗಲ್ಲ. ಮತ್ತೆ ಅದೆಲ್ಲ ಆದ್ಮೇಲೆ ಕೊನೆಗೆ ಸಾಂಗ್ ಹಾಕಿದ್ರು, ಎಲ್ರು ಮಸ್ತ್ ಹಾಕೊಂಡು. ನಿಜ ಹೇಳ್ಬೇಕು ಅಂತಂದ್ರೆ ನಮ್ ಬಾಯ್ಸ್ ಎಲ್ಲ ಕೊನೆವರೆಗೂ ಕಾಯದೆ ಅದಕ್ಕೆ ಸಾಂಗ್ ಹಾಕ್ತಾರೆ ಮಸ್ತಾಗಿ ಕುಣಿಯೋಣ ಅಂತ. ಇವೆಂಟ್ ಮುಗೀತು, ಅಷ್ಟರಲ್ಲಿ ಟೈಮ್ ಕೂಡ ಆಗಿತ್ತು. ಸೊ ಮನೆ ಕಡೆ ಹೊರಟು. ಮತ್ತೆ ಗೈಸ್, ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ.